ಸಭಾಧ್ಯಕ್ಷ ಮಂಡಿಸಿದ್ದಾರೆ. ಒಬ್ಬ ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ನೌಕರ ಹಾಗೂ ಯಜಮಾನ ಸಂಬಂಧಗಳಾಗದೆ ಸಂವಿಧಾನದತ್ತ ಅಧಿಕಾರ ವ್ಯಾಪ್ತಿಯೊಳಗೆ ಸ್ವಾಯತ್ತ ಘಟಕಗಳಾಗಬೇಕು, ರಾಜ್ಯಗಳ ಜೊತೆ ಸಮಾನತೆ ಆಧಾರದಲ್ಲಿ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಭಾರತ ರತ್ನ ಅವರು ಹೇಳಿದ್ದಾರೆ. ಇವರಿಗೆ ಭಾರತ ರತ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ. ಆದರೆ ಈ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ನಮ್ಮ ಬೇರೆ ಪಕ್ಷಗಳ ರಾಜ್ಯಗಳಿಗೆ ತೋರಿಸ್ತಾ ಇರತಕ್ಕಂಥ ನಿಜವಾಗ್ಲೂ ನೋವಿನ ಸಂಗತಿ ಮಾನ್ಯ ಅಧ್ಯಕ್ಷರೇ. ಜಿಎಸ್ಟಿ ಮುಂಚೆ ವ್ಯಾಟ್ ಅನ್ನು ತೆಗೆದು ಜಿಎಸ್ಟಿಯನ್ನ 2017ರಲ್ಲಿ ಜಾರಿಗೆ ತಂದ್ರು ಮಾನ್ಯ ಅಧ್ಯಕ್ಷರೇ. ಕೇಂದ್ರ ಸರ್ಕಾರ ರಾಜ್ಯಗಳ ತೆರಿಗೆ 14% ಜಾಸ್ತಿ ಆಗುತ್ತೆ ಜಿಎಸ್ಟಿ ಮಾಡೋದ್ರಿಂದ ಅಂತ ಮಾನ್ಯ ಅಧ್ಯಕ್ಷ ಹೇಳಿದ್ರು. 15% 14% ಜಾಸ್ತಿ ಆಗುತ್ತೆ. ಒಂದು ವೇಳೆ ಜಾಸ್ತಿ ಆಗ್ಲಿದ್ರೆ ಪರಿಹಾರ ರೂಪದಲ್ಲಿ ನಿಮಗೆ ಒತ್ತವನ್ನು ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಅವತ್ತು 2017ರಲ್ಲಿ ಜಿಎಸ್ಟಿ ಜಾರಿಗೆ ತರಬೇಕಾದ್ರೆ ಹೇಳಿತ್ತು ಮಾನ್ಯ ಅಧ್ಯಕ್ಷರೇ. ಆದರೆ 2017ರಿಂದ 2023-24ರವರೆಗೆ ರಾಜ್ಯದಲ್ಲಿ 4,92,296 ಕೋಟಿ ರೂಗಳ ಜಿಎಸ್ಟಿ ತೆರಿಗೆ ಸಂಗ್ರಹಣ ಆಗಬೇಕಾಯ್ತು ಮಾನ್ಯ ಅಧ್ಯಕ್ಷರೇ ಅಂತ ಅಂದಾಜಿಸಿದ್ರು. ಆದರೆ ವಾಸ್ತವಿಕವಾಗಿ ರಾಜ್ಯದಲ್ಲಿ 3,26,764 ಕೋಟಿ ರೂಗಳ ಜಿಎಸ್ಟಿ ತೆರಿಗೆ ಎದುರಾಗಿ 1,06,258 ಕೋಟಿ ಪರಿಹಾರವನ್ನು ಮಾತ್ರ ಬಿಡುಗಡೆ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಒಟ್ಟು 7 ವರ್ಷಗಳಲ್ಲಿ 59,274 ಕೋಟಿ ರೂಗಳು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಿಜೆಪಿ ಸರ್ಕಾರದಿಂದ ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ. 15ನೇ ಹಣಕಾಸಲ್ಲಿ ಇದೇ ಬಿಜೆಪಿ ಸರ್ಕಾರ ಇಲ್ಲಿತ್ತು. ಆದರೆ ಏನು ಕೂಡ ನಮಗೆ ಬಹಳ ಅನ್ಯಾಯ ಆಗಿದೆ. 15ನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯಕ್ಕೆ 62,900 ಕೋಟಿ ನಷ್ಟ ಆಗಿದೆ. 15ನೇ ಹಣಕಾಸು ಯೋಜನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ರಾಜ್ಯಕ್ಕೆ ಅಂದಾಜು 62,098 ಕೋಟಿ ನಷ್ಟ ಆಗಿದೆ. ಅದು ಬಿಜೆಪಿ ಸರ್ಕಾರ ಅದನ್ನ ನೋಡಿ ಏನು ಮಾಡದ ರೀತಿ ಕೈ ಚೆಲ್ಲಿ ಕುಳ್ಕೊಂಡಿತ್ತು. ಅವತ್ತು ಹೇಳ್ಬೋದಿತ್ತು 15ನೇ ಹಣಕಾಸಿಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅದು ಕೊಡಿ ಅಂತೇಳಿ ಅವ್ರನ್ನ ಬಿಜೆಪಿ ಸರ್ಕಾರ ಅದು ಏನು ಹೇಳ್ದಲೆ ಕೈ ಚೆಲ್ಲಿ ಕುಟ್ಟಿ ನಮ್ಮ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಮಾನ್ಯ ಅಧ್ಯಕ್ಷರೇ. ರಾಜ್ಯದ ಜಿಎಸ್ಡಿಪಿ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿ ಮಾನ್ಯ ಅಧ್ಯಕ್ಷರೇ ಜಿಎಸ್ಡಿಪಿ ಲೆಕ್ಕ ಮಾಡಬೇಕಂದ್ರೆ 1971ರಲ್ಲಿ ಎಲ್ಲಾ ರಾಜ್ಯಗಳ ಜನಸಂಖ್ಯೆ ಒಂದೇ ರೀತಿ ಇತ್ತು. ಆದರೆ ಇವತ್ತು ನಮ್ಮ ಮುಂದುವರೆದ ರಾಜ್ಯಗಳು ಏನಾಗಿದೆ ಅಂದ್ರೆ ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದರಿಂದ ನಮ್ಮ ಇದು ಪಾಪ್ಯುಲೇಷನ್ ಜಾಸ್ತಿ ಆಗಿಲ್ಲ ಮಾನ್ಯ ಅಧ್ಯಕ್ಷರೇ. ಇದರಿಂದ ಲೆಕ್ಕಾಚಾರ ಹಾಕೋದು ನಿಜವಾಗ್ಲೂ ಕೂಡ ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಜನಸಂಖ್ಯೆ ಕಡಿಮೆ ಮಾಡಿದ್ರಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಕೂಡ ಏನು ಇದೇ ರೀತಿ ನಾವು ಲೆಕ್ಕ ಹಾಕಿದ್ರೆ ಮುಂದಿನ ಪಾರ್ಲಿಮೆಂಟ್ ಕ್ಷೇತ್ರ ಇರ್ಬೋದು ಅಸೆಂಬ್ಲಿ ಕ್ಷೇತ್ರಗಳು ನಮಗಿಂತ ಅವ್ರು ಜಾಸ್ತಿ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಅದರಿಂದ 1971ರಲ್ಲಿ ಏನು ಜನಗಣತಿ ಆಗಿತ್ತು ಅದನ್ನ ಪರಿಗಣಿಸಿದ್ರೆ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ಎಲ್ಲಾ ರಾಜ್ಯಗಳು ಸಿಗುತ್ತೆ ಅನ್ನೋ ಮಾನ್ಯ ಅಧ್ಯಕ್ಷರೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಅವೈಜ್ಞಾನಿಕ ಅನುಷ್ಠಾನ ಮಾನ್ಯ ಅಧ್ಯಕ್ಷರೇ. ಸೆಸ್ ಮತ್ತು ಸರ್ಚಾರ್ಜ್ಗಳು ಕೂಡ ಹೆಚ್ಚಳ ಮಾಡಿದ್ದಾರೆ. ತೆರಿಗೆ ಹಂಚಿಕೆ ಸೂತ್ರ ಬದಲಾವಣೆಯಿಂದಾಗಿ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಮೇಲೆ ನಮಗೆ ವ್ಯತಿರಿಕ್ತ ಪರಿಣಾಮ ಆಗಿದೆ ಮಾನ್ಯ ಅಧ್ಯಕ್ಷರೇ. ಚರ್ಚ್ಗಳು ಸೆಸ್ಗಳನ್ನ ಉಪಯೋಗಿಸ್ತಾರೆ, ಸರ್ಚಾರ್ಜ್ ಹಾಕ್ತಾರೆ, ಅದ್ರ ಮೇಲೆ ನಮಗೆ ಏನು ಕೊಡೋದಿಲ್ಲ ಮಾನ್ಯ ಅಧ್ಯಕ್ಷರೇ. 2025-26ನೇ ಸಾಲಿ ಆಯೋಗದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ 83,200 ಕೋಟಿಗಳನ್ನ ನಮಗೆ ಹಂಚಿಕೆ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ 83,200 ಕೋಟಿಗಳಷ್ಟು ಹಂಚಿಕೆಯನ್ನ ನಮ್ಮ ಮಾಡಿದೆ. ವಿತ್ತೀಯ ಕೊರತೆ ಜಿಎಸ್ಡಿಪಿ ಮಾನ್ಯ ಅಧ್ಯಕ್ಷರೇ 3% ಇದೆ ಮಾನ್ಯ ಅಧ್ಯಕ್ಷರೇ. ಒಟ್ಟು ಬಾಕಿ ಹೊಣೆಗಾರಿಕೆಗಳನ್ನ 25% ಕಾಯ್ದುಕೊಂಡು ವಿತ್ತೀಯ ಅಂದ್ರೆ 25 ಕಾಯ್ದುಕೊಂಡಿದೆ ಮಾನ್ಯ ಅಧ್ಯಕ್ಷರೇ. ಇದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ವಿತ್ತೀಯ ಹೊಣೆಗಾರಿಕೆಯನ್ನು ಪಾಲಿಸುವ ಮೂಲಕ ಆರ್ಥಿಕ ಶಿಸ್ತನ್ನ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದೆ ಮಾನ್ಯ ಅಧ್ಯಕ್ಷರೇ. ಆರ್ಥಿಕ ಸ್ಥಿತಿಯನ್ನು ಬಿಟ್ಟು ಸುಸ್ಥಿತಿಯನ್ನು ಬಿಟ್ಟು ಶಿಸ್ತನ್ನು ಬಿಟ್ಟು ಯಾವತ್ತೂ ಕೂಡ ಅವರು ಬಜೆಟ್ ಅನ್ನು ಮಂಡಿಸಿಲ್ಲ. ಅದು ಕೇಂದ್ರ ಸರ್ಕಾರ ಆರ್ಥಿಕ ಸ್ಥಿತಿಯನ್ನು ಬಿಟ್ಟು ಹಣಕಾಸು ಮಂಜೂರು ಮಾಡಿದೆ. ಇಂದಿನ ಬಿಜೆಪಿ ಸರ್ಕಾರವೂ ಅಷ್ಟೇ ಆರ್ಥಿಕ ಸ್ಥಿತಿ ಬಿಟ್ಟು ದಿವಾಳಿ ಮಾಡತಕ್ಕಂಥ ತಂದಿದೆ. ಲಕ್ಷಾಂತರ ಕೋಟಿ ಹಣ ಅವ್ರು ಮಾಡಿಟ್ಟ ಬಾಕಿ ಹಣ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒದಗಿದೆ ಮಾನ್ಯ ಅಧ್ಯಕ್ಷರೇ.
2025-26 ಸಾಲಿನ ಆಯೋಗವು ನಮ್ಮ ರಾಜ್ಯದ ಮುಂದಿನ ನಡೆಯನ್ನು ನಿರೂಪಿಸುತ್ತೆ. ಮಾನ್ಯ ಅಧ್ಯಕ್ಷರೇ, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಮುಂದಿನ ಒಂದು 10 ದಶಕಗಳ ಹಾದಿಯನ್ನು ಅದು ಜಾರಿಗೆ ಸುಮುಖ ಮಾಡಿಕೊಟ್ಟಿದ್ದೆ ಮಾನ್ಯ ಸಿದ್ದರಾಮಯ್ಯನವರ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಮಾನ್ಯ ಅಧ್ಯಕ್ಷರೇ. ಈ ಆಯೋಗ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚ ಗ್ಯಾರಂಟಿ ಯೋಜನೆಗಳೊಂದಿಗೆ ಉದ್ಯೋಗ ಸೃಜನೆ, ಶಿಕ್ಷಣ, ಆರೋಗ್ಯ, ಬಡತನ, ಹಸಿವು ನಿವಾರಣೆ, ಕೃಷಿ ಮತ್ತು ನೀರಾವರಿಗೆ ಪ್ರೋತ್ಸಾಹವನ್ನು ಮಾಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಕರ್ನಾಟಕ ಮಾದರಿ ರೀತಿಯಲ್ಲಿ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಕರ್ನಾಟಕ ರಾಜ್ಯ ದೇಶದಲ್ಲಿ ಹೆಚ್ಚು GST ಸುಮಾರು 2ನೇ ರಾಜ್ಯವಾಗಿದೆ ಮಾನ್ಯ ಅಧ್ಯಕ್ಷರೇ. ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯ ಹೆಚ್ಚು GSTಯನ್ನ ಕೊಡ್ತಾ ಇದೆ ಮಾನ್ಯ ಕೇಂದ್ರ ಸರ್ಕಾರಕ್ಕೆ. ತಲಾಯಾದದಲ್ಲಿ ಮಾನ್ಯ ಅಧ್ಯಕ್ಷರೇ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ದೆಹಲಿ, ತೆಲಂಗಾಣ ಬಿಟ್ಟರೆ ನಮ್ಮ ರಾಜ್ಯ 3 ಸ್ಥಾನದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್. ಅದಕ್ಕೆ ಕಾರಣ ಇವತ್ತು ಕೊಡ್ತಿರತಕ್ಕಂಥ ಗ್ಯಾರಂಟಿಗಳಿರ್ಬೋದು, ಅಭಿವೃದ್ಧಿ ಆಗ್ತಿರತಕ್ಕಂಥದ್ದು ಇರ್ಬೋದು ಮಾನ್ಯ ಅಧ್ಯಕ್ಷರೇ. ವಿದೇಶಿ ಹೂಡಿಕೆ ಆಕರ್ಷಣೆಯಲ್ಲಿ 3ನೇ ಸ್ಥಾನದಲ್ಲಿದೆ ಮಾನ್ಯ ಅಧ್ಯಕ್ಷರೇ. ವಿದೇಶಿ ಹೂಡಿಕೆಯಲ್ಲಿ ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ. 2024-25 ಅದರಲ್ಲಿ ಆರ್ಥಿಕ ಚೇತರಿಕೆ 7.4% ಬೆಳವಣಿಗೆಯನ್ನು ನಮ್ಮ ರಾಜ್ಯ ಸಾಧಿಸಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಕೇಂದ್ರ ಸರ್ಕಾರದ ದೇಶದ ಆರ್ಥಿಕ ಬೆಳವಣಿಗೆ 6.4% ಹೆಚ್ಚಾಗಿದೆ. ಅದರಿಂದ ನಮ್ಮ ಈ ಆರ್ಥಿಕ ಚೇತರಿಕೆ ಕೇಂದ್ರ ಸರ್ಕಾರಕ್ಕಿಂತ ಒಳ್ಳೆಯ ಆರ್ಥಿಕ ಚೇತರಿಕೆ ನಮ್ಮ ರಾಜ್ಯದಲ್ಲಿ ಆಗಿದೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಕರ್ನಾಟಕದ ಸದೃಢ ಆರ್ಥಿಕ ನೀತಿಗಳು, ವೈವಿಧ್ಯಮ, ಕೈಗಾರಿಕೋದ್ಯಮ, ಮಾಹಿತಿ ತಂತ್ರಜ್ಞಾನ ಪ್ರೇರಿತ ಸೇವಾ ವಲಯ ಮತ್ತು ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದಾಗಿ ರಾಜ್ಯವು ಆರ್ಥಿಕ ಪುನಶ್ಚೇತನ ಹೊಂದಲು ಸಾಧ್ಯವಾಗಿದೆ ಮಾನ್ಯ ಅಧ್ಯಕ್ಷರೇ. ಇತ್ತೀಚೆಗೆ ಮಾಡಿದಂಥ ಫೆಬ್ರವರಿ 25ರಲ್ಲಿ ಕರ್ನಾಟಕ ಜಾಗತಿಕ ಹೂಡಿಕೆದಾರರ ಸಮ್ಮೇಳನ ಅಂದರೆ ಜಿಮ್ ಅನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿತ್ತು ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ 10.27 ಟ್ರಿಲಿಯನ್ ಮೌಲ್ಯದ ಪ್ರಸ್ತಾವನೆಗಳು ಸ್ವೀಕೃತವಾಗಿರೋದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ. ಇದರಿಂದ ರಾಜ್ಯ ಅಭಿವೃದ್ಧಿ ಪಥಕ್ಕೆ ಹೋಗ್ತಾ ಇದೆ ಅನ್ನತಕ್ಕಂಥದ್ದು ಇದೊಂದು ಸೂಚನೆಯನ್ನು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಈ ಯೋಜನೆಯಲ್ಲಿ ಗ್ಯಾರಂಟಿಗಳಿಗಾಗಿ 51,034 ಕೋಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಒದಗಿಸಿದೆ ಮಾನ್ಯ ಅಧ್ಯಕ್ಷರೇ. ರಾಜ್ಯದ ರಸ್ತೆ ಮೂಲಸೌಕರ್ಯಗಳು ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯ ಎಂಬ ಹೊಸ ಯೋಜನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಚಯಿಸಿದ್ದಾರೆ. ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕಾರ್ಯಕ್ರಮ ಎಂಬ ಹೊಸ ಯೋಜನೆಯನ್ನು ಪರಿಚಯಿಸಿ ಈ ಯೋಜನೆಯ ಮೂಲಕ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ರಸ್ತೆ, ಸಣ್ಣ ನೀರಾವರಿ ಹಾಗೂ ಮೂಲಸೌಕರ್ಯಗಳು ಒದಗಿಸಲು ಒಟ್ಟು 8,000 ಕೋಟಿಗಳನ್ನು ಮಾನ್ಯ ಅಧ್ಯಕ್ಷರೇ 8,000 ಕೋಟಿ ನೀಡುತ್ತಿರುವುದು ಪ್ರತಿಯೊಬ್ಬ ಶಾಸನಿಗೂ ಒಂದು ಹೃದಯಪೂರ್ವಕ ಅಭಿನಂದನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಕೃಷಿ ಮತ್ತು ತೋಟಗಾರಿಕೆ ಮಾನ್ಯ ಅಧ್ಯಕ್ಷರೇ, ಕೃಷಿ ಭಾಗ್ಯ ಯೋಜನೆ, ಕೃಷಿ ಯಾಂತ್ರೀಕರಣ, ಹನಿ ನೀರಾವರಿ ಹೆಚ್ಚಿನ ಅನುದಾನವನ್ನು ಮಾನ್ಯ ಸರ್ಕಾರ ನೀಡಿದೆ ಮಾನ್ಯ ಅಧ್ಯಕ್ಷರೇ. ಮಲೆನಾಡು ಜಿಲ್ಲೆಗಳಲ್ಲಿ ಎಲೆಚುಕ್ಕೆ, ನಮ್ಮ ಮಲೆನಾಡಿನ ಅಡಕೆ ರೋಗಕ್ಕೆ ಎಲೆಚುಕ್ಕೆ ರೋಗ ಅಂತ ಬಂದ್ಬಿಟ್ಟು ಮಾನ್ಯ ಅಧ್ಯಕ್ಷರೇ 2 ಲಕ್ಷಕ್ಕಿಂತ ಅಧಿಕ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದಕ್ಕೋಸ್ಕರ ಮಾನ್ಯ ಸರ್ಕಾರವು ಇದನ್ನು ನಿಯಂತ್ರಿಸೋಕ್ಕೋಸ್ಕರ 62 ಕೋಟಿ ರೂಗಳನ್ನು ಒದಗಿಸಿರುವುದು ನಿಜವಾಗ್ಲೂ ಕೂಡ ಒಂದು ಅಡಕೆ ಬೆಳೆಗಾರರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಆಯ್ತು, ಇನ್ನು 2 ನಿಮಿಷದಲ್ಲಿ ಮುಗಿಸ್ಬಿಡಿ. ಮತ್ತು ಪಶುಸಂಗೋಪನೆಯಲ್ಲಿ 50 ನೂತನ ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಪಶು ಆಸ್ಪತ್ರೆಗಳನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜಲಸಂಪನ್ಮೂಲದಲ್ಲಿ ಮಾನ್ಯ ಅಧ್ಯಕ್ಷರೇ 2013-18ವರೆಗೆ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ತರೀಕೆರೆ ಏತ ನೀರಾವರಿಗೋಸ್ಕರ ಮಾನ್ಯ ಅಧ್ಯಕ್ಷರೇ ಸುಮಾರು 800 ಕೋಟಿಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು MB ಪಾಟೀಲ್ ಅವರು ಮಾಡಿದ್ರು. ಅದನ್ನು ಈಗ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಅವರು ಅದನ್ನು ಪೂರ್ಣವಾಗಿ ಮುಗಿಸ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ನಮಗೆ ಸುಮಾರು 50,000 ಎಕರೆಗಳಿಗೆ ನೀರಾವರಿ ಡ್ರಿಪ್ ಇರಿಗೇಷನ್ ಮಂತ್ರ ಮಾಡಿಕೊಟ್ಟಿದ್ದಾರೆ ಮತ್ತು ಸುಮಾರು 100 ಕೆರೆಗಳನ್ನು ತುಂಬಿಸಲಿಕ್ಕೆ ಈ ಯೋಜನೆಯಿಂದ ನಮಗೆ
Thank you. ಅಪ್ಪರ್ ಭದ್ರ ಪಾಠ ಆದ್ರೆ ಇವತ್ತರೆಗೂ ₹5 ಕೂಡ Next, ಕೇಂದ್ರ ಶೈಲೇಂದ್ರ ಸರ್ಕಾರ ಬೆಲ್ದಾಳ್. ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಮುಗಿಸ್ಬಿಡ್ತೀವಿ ಅಧ್ಯಕ್ಷರೇ. ಶೈಲೇಂದ್ರ ಬೆಲ್ದಾಳ್. ತರೀಕೆರೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಏತಾನೂರಲ್ಲಿ ಬಿಟ್ಟು ಹೋಗಿರತಕ್ಕಂಥ ಲಿಸ್ಟ್ ಇದೆ, ಅದನ್ನು ಓದ್ತಾ ಇದ್ದೀನಿ. ಅಜ್ಜಂಪುರ ತಾಲೂಕು ಶಿವನಿ ಹೋಬಳಿಯ ಕೆಲವು ಗ್ರಾಮಗಳಿಗೆ ಏತಾನೂರು ಮುಖಾಂತರ ನೀರನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ, ಮತ್ತು ಎಡಿಬಿ ಕೆಪಿಎಸ್ಸಿ ಶಾಲೆಯನ್ನು ಎಡಿಬಿ ಬ್ಯಾಂಕ್ ಮುಖಾಂತರ ಸುಮಾರು 2,700 ಕೋಟಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಹೊಸದಾಗಿ ಪ್ರಾರಂಭಿಸಕ್ಕೆ ಒಂದು ರೂಪರೇಷೆ ಹಾಕೊಂಡಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 5 ಹೊಸ ಶಾಲೆಗಳನ್ನು ಮಂಜೂರು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದೇ ರೀತಿಯಾಗಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ನಮ್ಮಲ್ಲಿ ಹೊಸ ತಾಲೂಕನ್ನು ಮಾಡಿದ್ದಾರೆ. ಅಲ್ಲಿಗೆ ಹೊಸದಾಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಿಕೊಡ್ಬೇಕು ಮತ್ತು ಆಸ್ಪತ್ರೆಯನ್ನು ಮೇಲೆಗೆ ಎದ್ದೇರಿಸಬೇಕು ಮತ್ತು ಟ್ರಾಮಾ ಕೇರ್ ಸೆಂಟರ್ಗಳನ್ನು ಕೊಡಬೇಕು ಅನ್ನೋ ಮಾತುಗಳನ್ನ ಸಂದರ್ಭದಲ್ಲಿ ಹೇಳ್ತಾ, ಅಶೋಕ್ ಅವರು ಹೇಳಿದ್ದಾರೆ, ನಾನು ಕರೆದಿದ್ದೀನಿ ಅವ್ರನ್ನ. ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗ ಕಲ್ಯಾಣ, ಹಿಂದುಳಿದ ವರ್ಗ ಕಲ್ಯಾಣ ಈ ಬಗ್ಗೆ ನನ್ನ ಇಲಾಖೆಗಳ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಜಾತಿವಾರಿ ಅಭಿವೃದ್ಧಿಗಳನ್ನ ಪ್ರತಿಯೊಂದು ಜಾತಿಗೆ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಮಾಡಿದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ ಮಾನ್ಯ ಅಧ್ಯಕ್ಷ ಸರ್ಕಾರಕ್ಕೆ ಗೊತ್ತಿಲ್ಲ. ಅದರಿಂದ ಕಾಂತರಾಜ್ ವರದಿಯನ್ನ ಜಾರಿ ಮಾಡಬೇಕು. ಯಾವ್ಯಾವ ಜನಾಂಗ ಎಷ್ಟೆಷ್ಟಿದ್ದಾರೆ, ಅವರ ಆರ್ಥಿಕ ಸ್ಥಿತಿಯನ್ನು ಅದನ್ನ ತಿಳಿದುಕೊಂಡು ಮುಂದಿನ ನಿಗಮಗಳಲ್ಲಿ ಅದಕ್ಕೆ ಹಣವನ್ನು ಇಡಬೇಕು ಅನ್ನತಕ್ಕಂಥ ಮಾತನ್ನ ಹೇಳ್ತಿದ್ದೇನೆ ಮಾನ್ಯ ಅಧ್ಯಕ್ಷರೇ. ನಮ್ಮೂರಲ್ಲಿ ಕುರುಬರು ಇದ್ದಾರೆ, ದೇವಾಂಗದಾರ ಇದ್ದಾರೆ, ಉಪ್ಪಾರ ಇದ್ದಾರೆ. ಆದ್ರೆ ಮೂಡಿಗೆರೆಯಲ್ಲಿ ದೇವಾಂಗದಾರ ಇಲ್ಲ, ಕುರುಬರು ಇಲ್ಲ, ಉಪ್ಪಾರು ಇಲ್ಲ. ಅಲ್ಲಿಗೆ ಅನುದಾನವನ್ನು ಕೊಟ್ಟರೆ ಅಲ್ಲಲ್ಲ, ಕಾಂತರಾಜ್ ವರದಿನ ಜಾರಿಗೆ ತರಬೇಕು ಅನ್ನೋ ಮಾತುಗಳನ್ನ ಹೇಳ್ತಿದ್ದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ಮಾನ್ಯ ಅಧ್ಯಕ್ಷರೇ, ಸುರೇಶ್ ಬೇಲೂರ್ ಮಾನ್ಯ ಅಧ್ಯಕ್ಷರೇ, ನಾವೊಂದು ಮಾತು ಈಗ ಮುಗಿಸ್ತೀನಿ, ಶಾರ್ಟ್ ಮಾಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ, ಶಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಾಳಿನ ಬೆನ್ನು ಹೊತ್ತಿ 100 ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗೆ ಚಂದ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಆಕಸ್ಮಿಕ ಚಲನಚಿತ್ರ ಈ ಮಾತನ್ನ ಹಾಡನ್ನು ಹೇಳಿದ್ದಾರೆ. ನಮ್ಮ ಜಿಲ್ಲೆ ರಾಜ್ಯದ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದು ಪ್ರವಾಸಿಗರ ಸ್ವರ್ಗವಾಗಿದೆ ಮಾನ್ಯ ಅಧ್ಯಕ್ಷರೇ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಬಾಬಾ ಬುಡಂಗಿರಿ ಇದೆ, ಶೃಂಗೇರಿ, ಕಳಸ, ಹೊರನಾಡು, ಕೆಮ್ಮಣ್ಣಗುಂಡಿ, ಕಲ್ಲತ್ತಿಗಿರಿ, ಹೆಬ್ಬೆ ಜಲಪಾತ, ನೀಲಕುರುವಂಜಿ ಮತ್ತು ಭದ್ರಾ ವನ್ಯಜೀವಿ ಧಾಮ ಇಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಹೊಂದಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಮಾನ್ಯ ಅಧ್ಯಕ್ಷಗಳೇ. ಅಲ್ಲಿ ರಸ್ತೆಗಳು ತುಂಬಾ ಮಳೆ ಜಾಸ್ತಿಯಾಗಿ ಹಾಳಾಗಿದೆ. ಮುಗಿಸೇಬಿಟ್ಟೆ ಒಂದು ನಿಮಿಷ ಮಾಡಿ ಅಧ್ಯಕ್ಷ, ಮುಗಿಸೇಬಿಟ್ಟೆ. ಒಂದೇ ಮನೆಗಳ ಅಲ್ಲಿ ಇದ್ದವರು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇಲ್ಲಿ ಪ್ರವಾಸೋದ್ಯಮ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಒನ್ ಸ್ಟೇಟ್ ಮೆನಿ ವರ್ಲ್ಡ್ ರೀತಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಮಾತನ್ನು ಹೇಳ್ತಾ, ಕೊನೆಗೆ ಮಾನ್ಯ ಅಧ್ಯಕ್ಷರೇ, ಕೊನೆಗೆ ಏನು ನಮ್ಮಲ್ಲಿ ಆನೆಗಳ ಕಾಟ, ಪ್ರಾಣಿಗಳ ಕಾಟ ತುಂಬಾ ಇದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಹೆಚ್ಚಿನದಾಗಿ 392 ಬ್ಯಾರಿಕೇಡ್ಗಳನ್ನು ಇದುವರೆಗೂ ಕಿಲೋಮೀಟರ್ ನಿರ್ಮಿಸಿದೆ. ಇನ್ನೂ ಹೆಚ್ಚಿನ 150 ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನು ಅದರಲ್ಲಿ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ, ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಒಂದು ಅಜ್ಜಂಪುರ ಹೊಸ ತಾಲೂಕು ಮಾಡಿದ್ದಾರೆ. ಅದಕ್ಕೆ ನಮಗೆ ಜಾಗವನ್ನು ಕೂಡ ವಿಶ್ವೇಶ್ವರ ಜಲ ನಿಗಮದಲ್ಲಿ ಕೊಟ್ಟಿದ್ದಾರೆ. ಹೊಸದಾಗಿ ಕಂದಾಯ ಭವನವನ್ನು ಕೂಡ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರಕ್ಕೆ ಹೊಂದಿಸ್ತಾ, ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ, ನಾನು ಬಜೆಟಲ್ಲಿ ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಬಹಳ ಇಂಪಾರ್ಟೆಂಟ್ ಅದು ನಮ್ಮ ಸಿದ್ದರಾಮಯ್ಯನವರು ಅರಣ್ಯ ಅಂಚಿನ ಆಡಿನಲ್ಲಿ ವಾಸ ಮಾಡುತ್ತಿರುವ ಸೋಲಿಗ, ಅರಸರು, ಜೇನುಕುರುಬ, ಗೌಡಲು, ಸಿದ್ದು ಕುಡಿಯ ಇಂಥ ಅನೇಕ ಜಾಗಗಳು 13 ಜನಾಂಗಗಳಿಗೆ ಸುಮಾರು 200 ಕೋಟಿಯಷ್ಟು ಅನುದಾನವನ್ನು ನಿರ್ಮಿಸಿ ಅವರಿಗೆ ಮತ್ತೆ ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ಪ್ರಾತಿನಿಧ್ಯ ಕೊಡ್ತಿರೋದು ನಿಜವಾಗ್ಲೂ ಕೂಡ ವಿಶೇಷವಾದ ಕಾಡಲ್ಲಿ ವಾಸ ಮಾಡೋ ಜನರಿಗೆ ವಿಶೇಷವಾಗಿ ನಮ್ಮ ಸರ್ಕಾರ ಅವರಿಗೆ ಆದ್ಯತೆ ಕೊಟ್ಟರೆ ತುಂಬಾ ಸಂತೋಷ ವಿಷಯ ಮಾನ್ಯ ಅಧ್ಯಕ್ಷೆ. ಕೊನೆಯದಾಗಿ ಆಯ್ತು ಶ್ರೀನಿವಾಸ್, ಲಾಸ್ಟ್ ಒಂದೇ ಮಾತು ನೋಡಿ, ನಿಮ್ಮ ಸೀರಿಯಸ್ನೆಸ್ ಎಲ್ಲ ನೀವು ದೊಡ್ಡ ಸೀನಿಯರ್ ಎಮ್ಎಲ್ಎ ಆಗಿದ್ದೀರಿ, ಮಾತಾಡಬೇಕು. ಅರ್ಥ ಇಲ್ಲ ಅದಕ್ಕೆ. ಮುಗಿಸ್ಬಿಡ್ತೀನಿ. ಹಿಂದೆ ಬಿಜೆಪಿ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಸ್ವಿಸ್ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಕಳ್ಳ ಹಣವನ್ನು ತಂದು ಪ್ರತಿಯೊಬ್ಬ ಅಕೌಂಟಿಗೆ 15 ಲಕ್ಷ ಆಯ್ತು. ಏನ್ ಮಾಡ್ತಿದ್ದೀವಿ ಇಲ್ಲಿ? ಅದು ಒಂದು ಇನ್ಸಿಡೆಂಟ್ ನಡೆದಂತ ಇನ್ಸಿಡೆಂಟ್. ನಮ್ಮನೆ ಎದುರುಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಇದ್ರು ಮನೆ ಅಧ್ಯಕ್ಷರೇ. ಅವರು ಬೆಳಗ್ಗೆ ರಾತ್ರಿ 8 ಗಂಟೆ ಕೆಲಸ ಮಾಡ್ತಿದ್ರು. ಅಕೌಂಟ್ ಜನ ಕ್ಯೂ ನಿಂತ್ಕೊಂಡು ಅಕೌಂಟ್ ಓಪನ್ ಆಯ್ತು. ಮತ್ತೆ ಕಥೆ ಮತ್ತೆ ಅಲ್ವಾ ಈಗ ಸಮಸ್ಯೆಯಲ್ಲಿ ಮುಗಿಸ್ಬಿಟ್ಟೆ. ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮ್ಯಾನೇಜರ್ ಎದುರು ಸಂಜೆ ತನಕ 8 ಗಂಟೆ ಕೆಲಸ ಮಾಡಿದ್ರು. ಅದಾದ ಕೇಂದ್ರ ಸರ್ಕಾರ ಆಡಳಿತ ಬಂದ ಮೇಲೆ
ಬ್ಯಾಂಕಿಗೆ ಹೋಗ್ತಿಲ್ಲ. ಯಾಕೆ ಸ್ವಾಮಿ ಬ್ಯಾಂಕಿಗೆ ಹೋಗ್ತಿಲ್ಲ ಅಂತಂದ್ರೆ ಜನ ಎಲ್ಲ ದುಡ್ಡು ಬಂದಿದೆ ಕೊಡಿ. ಆಯ್ತು, ಈ ಕಥೆ ಮತ್ತೆ ಇಲ್ಲ. ಯಾಕೆ ಇದೆಲ್ಲ? ಏನ್ ಪ್ರಯೋಜನ ಈಗ ಶ್ರೀನಿವಾಸ್? ಬೇಲೆ ಸುರೇಶ್ ಇಷ್ಟು ಜನರಿಗೆ ಮಾತಾಡಿ. ಪೂಜೆ ಕೆಲಸ ಮಾಡ್ತೇವೆ ಮಾನ್ಯ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಏನ್ ಗ್ಯಾರಂಟಿ ಹೇಳಿದ್ರೆ ಅವರು ಅಷ್ಟನ್ನು ನಿರ್ವಹಿಸಿದ್ದಾರೆ. ಇಂದಿನಲ್ಲಿ 69 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲವನ್ನೂ ಮಾಡಿದ್ದಾರೆ ಮಾನ್ಯ ನುಡಿದಂತೆ ಸರ್ಕಾರ ನಮ್ಮ ಸರ್ಕಾರ ಮಾಡಿ ಹೇಳದಂತೆ ಮಾಡ್ತಕ್ಕಂಥ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ. ಮೇಡಮ್ ಇವರು ಹೇಳದಲ್ಲ ಸುಳ್ಳುಗಳು ಬಿಜೆಪಿ ಸರ್ಕಾರದವರು ಜನಗಳು ಮಂಕು ಬಜ್ಜಿ ಹರಿಸಿ ಮಾಡಿದ್ದಾರೆ. ಜಾತಿ ಆಯ್ತು ಇಷ್ಟೇ. ಏನ್ ನಾಟಕ ಆಡ್ತಾರೆ? ಸುಮ್ಮನೆ ಕೂತ್ಕೊಳ್ಳೆ. ಅಲ್ಲಲ್ಲ ಆಯ್ತು, ಹೇಳಿದ್ರಲ್ಲ ಅಷ್ಟೇ. ಆಯ್ತು, ಸಾಕು. ರಾಜಕಾರಣ ಮಾಡ್ತಾರೆ. ಬೇಲೆ ಸುರೇಶ್ ಮಾತಾಡಿ, ಆದ್ರೆ ಬೇಗ ಮುಗಿಸಿ. ಖಂಡಿಸಿ. ಮತ್ತೆ ಬಸಂತಪ್ಪ ಮತ್ತೆ ಶೈಲೇಂದ್ರ ನೆಕ್ಸ್ಟ್ ಕೊಡ್ತೇನೆ. ಮತ್ತೆ ರಾಜ್ ನಾಯ್ಕ್ ಮತ್ತೆ ನೀವು.